ಜೈ ಹಿಂದ್ ಎಲ್ಲ ನನ್ನ ಮಂಗಳೂರು ಯಾರು ಟೈಗರ್ಸ್ ಗಳಿಗೆ ಯಾರೆಲ್ಲ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಗ್ನಿವೀರ್ ಜಿಡಿ ಟ್ರೇಡ್ಸ್ಮನ್ ಅದೇ ತರಂಗೆ ಟೆಕ್ನಿಕಲ್ ಕ್ಲರ್ಕ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಫಿಸಿಕಲ್ ಡೇಟ್ ಮತ್ತು ಪ್ಲೇಸಸ್ ಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದಾರ. ಸೊ ಇದು ಬಂದ್ಬಿಟ್ಟು ನಿಮ್ಮ ಫಿಸಿಕಲ್ ಮಂಗಳೂರು ಯಾರೋದರಿಗೆ ಮೂಡುಬಿದಿರೆಯಲ್ಲಿ ಕಂಡಕ್ಟ್ ಅನ್ನ ಮಾಡ್ತೀವಿ ಅಂತ ಇನ್ಫಾರ್ಮೇಶನ್ ಬರ್ತಾ ಇದಾವೆ. ಅದ್ರ ಜೊತೆಗೆ ನಿಮ್ಮ ಫಿಸಿಕಲ್ ಬಂದ್ಬಿಟ್ಟು ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಪಕ್ಕ 100% ನಿಮ್ಮ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದಾರ. ಸೊ ಅಡ್ವಾನ್ಸ್ ಆಗಿ ನಿಮ್ಗೆ ಯಾಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿಪ್ಪ ಅಂದ್ರೆ ಬೆಳಗಾವಿ ಏರೋದರಿಗೆ ಕೇವಲ 15 ದಿನಗಳ ಮಾತ್ರ ಅವಕಾಶ ಸಿಕ್ಕಿತ್ತು. ಅದು ಬಂದ್ಬಿಟ್ಟು ಥರ್ಡ್ ಗ್ರೂಪ್ ಫೋರ್ತ್ ಗ್ರೂಪ್ ರನ್ನಿಂಗ್ ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ನೋಡ್ಕೋಬಹುದು, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಎಷ್ಟು ವೀಕ್ನೆಸ್ ಇದೀವಿ ಅಂತ ಯಾವುದೇ ತರಹ ಸ್ಕೋರ್ ಕಾರ್ಡ್ ಕೂಡ ಗೊತ್ತಾಗೋದಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಅಕಸ್ಮಾತ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಹೊಡೆದ್ರೆ ಮಾತ್ರ ಫೈನಲ್ ಲಿಸ್ಟ್ ನಲ್ಲಿ ಬರ್ತೀರಿ ಅಂತ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೆಳಗಾವಿ ಯಾರೋ ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಯ್ತು ಸೊ ಯಾವ ಕಟ್ ಆಫ್ ಎಲ್ಲಿ ನಿಂತಿದೆ. ಸೊ ಎಕ್ಸಾಮ್ ನಲ್ಲಿ ಯಾಕೆ ವೀಕ್ನೆಸ್ ಇರ್ತಕ್ಕಂಥವ್ರು ಫೈನಲ್ ಮೆರಿಟ್ ನಲ್ಲಿ ಫೇಲ್ ಆದ್ರು, ಅಕಸ್ಮಾತ್ ಎಕ್ಸಾಮ್ ನಲ್ಲಿ ವೀಕ್ ಇದ್ದವರು ಕೂಡ ಸೆಕೆಂಡ್ ಗ್ರೂಪ್ ಹೊಡೆದಂತವರು ಫೇಲ್ ಆದ್ರು. ನನ್ನ ವಿಚಾರ ಏನಪ್ಪಾ ಅಂದ್ರೆ, ನೀವು ಎಕ್ಸಾಮ್ ನಲ್ಲಿ ನಾರ್ಮಲ್ ಸ್ಕೋರ್ ಇತ್ತಪ್ಪ ಅಂದ್ರೆ ನೀವು 100% ಎಕ್ಸಲೆಂಟ್ ಹೊಡಿಬೇಕು. ಅದ್ರ ಜೊತೆಗೆ ಪುಲ್ ಅಪ್ಸ್ ಕೂಡ 10ಕ್ಕೆ ಹೊಡೆದ್ರಿಯಪ್ಪ ಅಂದ್ರೆ ಮಾತ್ರ ನೀವು ಫೈನಲ್ ಮೆರಿಟ್ ನಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅಕಸ್ಮಾತ್ ನೀವು ಥರ್ಡ್ ಗ್ರೂಪ್ ಫೋರ್ತ್ ಗ್ರೂಪ್ ಹೊಡೆದಿದ್ರಪ್ಪ ಅಂದ್ರೆ ಫೈನಲ್ ಮೆರಿಟ್ ನಲ್ಲಿ ಬರೋಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಇವತ್ತಿನಿಂದನೇ ಬೆಳಗಾವಿ ಇರೋ ಟೈಗರ್ಸ್ ಗಳಿಗೆ ಹೇಳ್ತಾ ಇದೀನಿ, ಫಿಸಿಕಲ್ ಅನ್ನ ಫುಲ್ ಹಾರ್ಡ್ ಮಾಡ್ರಿ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲಾದ್ರೂ ಕೋಚಿಂಗ್ ನಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಇಲ್ಲಾಂದ್ರೆ ನಿಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇದ್ರೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಡೈಲಿ 2 ಟೈಮ್ ಫಿಸಿಕಲ್ ಅನ್ನ ಬಹಳ ಅಂದ್ರೆ ಬಹಳ ಹಾರ್ಡ್ ಮಾಡ್ಕೊಡ್ರಿ. ನೀವು ಅನ್ಕೊಂಡಿರ್ಬಹುದು ಸೊ 6 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಇರ್ತದೆ, ಆರಾಮ್ಸಾಗಿ ರನ್ನಿಂಗ್ ಪಾಸ್ ಮಾಡ್ಕೊಂಡ್ ಕೇಸದ ಸೊ ಒಂದು ವರದಿಯನ್ನು ಹಾಕೊಳ್ಬೇಕಂತ ಕೇಸಂದ ಆ ಚಾನ್ಸಸ್ ಇಲ್ಲ. ಸೊ ಬಹಳ ಕಠಿಣ ಇದೆ, ಯಾಕಂದ್ರೆ ಅಷ್ಟು ಪಾರ್ಟಿಸಿಪೇಷನ್ ಬಹಳ ಸ್ಪೀಡ್ ಇದೆ. ಆದ ಕಾರಣಕ್ಕೋಸ್ಕರ ಸೊ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ನಮ್ಮ ಹತ್ರ ನೋಡ್ಕೊಳ್ಬಹುದು. ಬೆಳಗಾವಿ ಏರಿಯಾದಲ್ಲಿ ಕೂಡ ಎಷ್ಟು ಜನ ಬಂದಿದ್ರಲ್ಲ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಮತ್ತು ಫಿಸಿಕಲ್ ಪಾಸ್ ಮಾಡಿಕೊಟ್ಟಿದೀವಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಅಂತ. ಸೊ ಬೆಳಗಾವಿ ಏರೋದವರು ಕೂಡ ಆಲ್ಮೋಸ್ಟ್ ಆಲ್ ಫಿಸಿಕಲ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದ್ದಾರೆ, ಅವರು ಕೂಡ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಇದು ಮಂಗಳೂರು ಯಾರೋ ವಿದ್ಯಾರ್ಥಿಗಳಿಗೆ ಇದು ಕೂಡ ಒಂದು ಆಫರ್ ಅನ್ನ ಕೊಡೋಣ ಅಂತ ಕೇಸಿಂದ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ನಾವು ಫಿಸಿಕಲ್ ಅನ್ನ ಫ್ರೀ ಆಗಿನೇ ಕೊಡ್ತಾ ಇದೀವಿ. ಆದ ಕಾರಣಕ್ಕೋಸ್ಕರ ನಮ್ಮ ಹತ್ರ ಫೀಸ್ ಬಂದ್ಬಿಟ್ಟು 5,000 ರೂಪಾಯಿ ಫೀಸ್ ಅನ್ನ ಮಾತ್ರ ತಗೋತಾ ಇದೀವಿ. ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆ ಮಾತ್ರ ಫೀಸ್ ಇರ್ತತಿ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದೇ ತರಹದ ಯೂನಿಫಾರ್ಮ್ ಫೀಸ್ ಇರೋದಿಲ್ಲ, ಯಾವುದೇ ತರಹದ ಫೀಸ್ ಕೂಡ ಇರೋದಿಲ್ಲ. ಒಂದು ತಿಂಗಳಿಗೆ ಮಾತ್ರ 5,000 ಫೀಸ್ ಅನ್ನ. ನಮ್ಮ ಹತ್ರ ಸ್ಪೆಸಿಲಿಟಿ ಬಂದ್ಬಿಟ್ಟು ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ, ಊಟದ ವ್ಯವಸ್ಥೆ ಮನೆಯಲ್ಲಿ ಯಾವ ತರ ಊಟ ಕೊಡ್ತಲ್ಲ ಅದೇ ತರನಾಗಿ ನಿಮಗೆ ಹೆಲ್ದಿ ಫುಡ್ ಕೂಡ ಕೊಡ್ತೀವಿ, ಮತ್ತೆ ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾ ಇದೀವಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಏನಂದ್ರೆ ವ್ಯೂಸ್ ಆಗ್ತಿರ್ತಕ್ಕಂಥದ್ದು ಜಿಲ್ಲಾ ಕ್ರೀಡಾಂಗಣ ಇದೆ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇದೆ, ಅದು 400 ಮೀಟರ್ ಟ್ರ್ಯಾಕ್ ಇದೆ. ಸೊ ಮಣ್ಣಿನ ಗ್ರೌಂಡ್ ಇದೆ. ನೀವೇನಾದ್ರೂ ಈ ಮಣ್ಣಿನ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಸಿಂಥೆಟಿಕ್ ಗ್ರೌಂಡ್ ನಲ್ಲಿ ಏನಂತಂದ್ರೂ 15 ಸೆಕೆಂಡ್ ಆದ್ರೂ ಫರ್ಕ್ ಮಾಡ್ಕೋಬಹುದು. ನಾವು 100% ಎಕ್ಸಲೆಂಟ್ ಮಾಡೋ ತರನೇ ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಬೇಕಾದ್ರೆ ಬಂದು